ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಬಿಹಾರ್ ಚುನಾವಣೆ ನೀವೆಲ್ಲ ನೋಡ್ತಾ ಇದ್ದೀರಿ. ಈಗ ನಮ್ಮೆಲ್ಲ ಮೀಡಿಯಾಗಳು ಪಿ ಮಾರ್ಗ್ ಇರ್ಬೋದು, JBC ಪೋಲ್ಸ್ ಇರ್ಬೋದು, ದೈನಿಕ್ ಭಾಸ್ಕರ್ ಇರ್ಬೋದು, ಪೀಪಲ್ಸ್ ಇನ್ಸೈಟ್ ಇರ್ಬೋದು, ಪೋಲ್ ಸ್ಟಾರ್ ಇರ್ಬೋದು, ಚಾಣಕ್ಯ ಇರ್ಬೋದು, ಇವರೆಲ್ಲ ಎಕ್ಸಿಟ್ ಪೋಲ್ ಮಾಡ್ತಾರೆ. ಇವರೆಲ್ಲರ ಅಭಿಪ್ರಾಯದಲ್ಲಿ ಹೆಚ್ಚು ಕಡಿಮೆ ಬಹುಮತ NDA ಆಗ್ತದೆ, ಇಂಡಿಯಾ ಅಲ್ಲ. ಸಮೀಕ್ಷೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ ಸುಳ್ಳು ಆಗ್ತದೆ ಚರ್ಚೆ ನಂತರದು. ಈಗ ಮುಂದೆ ಇವ್ರು ಅಂದಂಗೆ NDA ಬಂದ್ರೆ ಅಧಿಕಾರಕ್ಕೆ ಬಂದ್ರೆ ಏನು ಬದಲಾಗ್ಬೋದು ಬಿಹಾರ ಅಲ್ಲಿ. ಈಗ ನಿಮ್ಗೆ ಗೊತ್ತದ ಈ ಫೀಲ್ಡಲ್ಲೇ ಹೊಸ ಹೊಸ ಯುವಕರು ಬರ್ತಾ ಇದ್ದಾರೆ. ಒಂದು ಕಡೆ ನಮ್ಮ ತೇಜಸ್ವಿ ಯಾದವ, ಇವರು ನಮ್ಮ RJD ಅವರು, ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಬರ್ತಾ ಇದ್ದಾರೆ, ಹೊಸ ಮನುಷ್ಯ. ಅಲ್ಲಿ ಸ್ವರಾಜ್ ಪಾರ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಾಂಗ್ರೆಸ್ಸು, ಲೆಫ್ಟಿಸ್ಟರು ಎಲ್ಲರೂ ಅದರಲ್ಲ. ಆದ್ರೆ ಇವತ್ತು ಮೋದಿ ಮತ್ತು ನಮ್ಮ ಏನಪ್ಪ ನಿತೀಶ್ ಕುಮಾರ್ ಜೋಡಿ ಈ ರಾಜ್ಯವನ್ನು ಮತ್ತೆ ಗೆಲ್ತದೆ ಮತ್ತೆ ಆಳ್ತದೆ ಅನ್ನೋಂಥ ಒಂದು ಸಮೀಕ್ಷೆ. ಜನ ಇವ್ರಿಗೆ ಯಾಕೆ ಓಟ್ ಹಾಕ್ತಾರೋ ಗೊತ್ತಿಲ್ಲ, ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ. ಏನು ಒಳ್ಳೆ ಆಡಳಿತ ಕೊಡ್ತಿರ್ಬೋದು ಅಂತ ಅವ್ರಿಗೆ ಅನಿಸದ. ಬಟ್ ಈ ಸಲ ಆದರೂ ಸಹಿತ ಅಂದಂಗೆ ನಮ್ಮ ಮೋದಿಯವರಾಯ್ತು, ನಮ್ಮ ನಿತೀಶ್ ಕುಮಾರ್ ಅವರಾಯ್ತು, ಬಿಹಾರನ್ನು ಇನ್ನೊಂದು ರಾಜ್ಯಗಳಿಗೆ ಹೋಗೋದಕ್ಕೆ ಅಥವಾ ನಾವು ಏನಪ್ಪ ಕೂಲಿಗಳ ರಾಜ್ಯ ಅಂತ ಕರಿತಾ ಇದ್ದಿರೋದು. ಪಾಪ ಬೇರೆಯವ್ರ ಕಡೆ ದುಡಿಲಿಕ್ಕೆ ಹೋಗ್ತಾರೆ. ವರ್ಷಕ್ಕೊಮ್ಮೆ ಛತ್ ಪೂಜೆ ಅಂತ ಬರ್ತದೆ, ನದಿ ಪೂಜೆ. ಆ ಸಂದರ್ಭದಲ್ಲಿ ಅಷ್ಟೇ ಬರ್ತಿರ್ತಾರೆ, ಮೂರು ಟೈಮ್ ದುಡಿಯಾಗಿ ಹೋಗ್ತಾರೆ. ವಲಸೆಗಾರರು, ಬಿಹಾರಿಗಳಂದ್ರೆ ವಲಸೆಗಾರರು ಅನ್ನೋಂಗಾಗಿ ಹೋಗ್ಬಿಟ್ಟದಲ್ಲಿ.